ಗಂಡ ಹೆಂಡತಿ ಕೈ ಕೈ ಹಿಡ್ಕೊಂಡು ಖುಷಿಯಿಂದ ಒಂದೆರಡು ಫೋಟೋಸ್ ತಗೊಳ್ತೀವಿ. ಸೊ, ಆ ಫೋಟೋಸ್‌ನ ಖುಷಿನ ಇನ್ನಷ್ಟು ಬಿಲ್ಡ್ ಮಾಡೋಕ್ಕೆ ನಾವು ಹೆಣ್ಮಕ್ಳು ಕೇಳ್ಬೇಕಾ ಸೋಷಿಯಲ್ ಮೀಡಿಯಾಗೆ ಅಪ್‌ಲೋಡ್ ಮಾಡ್ತೀವಿ. ಎಷ್ಟು ಲೈಕ್ ಬರುತ್ತೆ, ಎಷ್ಟು ಕಮೆಂಟ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ. ಇದನ್ನ ನೋಡಿ ಬೇರೆಯವ್ರಿಗಿನ್ನ ಮನೆಯವರೇ ಜಾಸ್ತಿ ಉರ್ಕೊಳ್ಳೋದು ಜಾಸ್ತಿ. ಉರ್ಕೊಂಡ್ರೆ ಹಾಳಾಗೋಗ್ಲಿ ಇಡೀ ಶಾಪ ಹಾಕ್ತಾರ್ ಕಣ್ರಿ. ಆಮೇಲೆ ಗೊತ್ತಾಗತ್ತೆ ಇದ್ರ ಶಾಪದ ಎಫೆಕ್ಟ್ ಏನು ಅಂತ. ಸೊ, ಚೆನ್ನಾಗಿ ನೆಕ್ಸ್ಟ್ ಡೇ ಕಿತ್ತಾಡ್ತಾ ಇರ್ತೀವಿ, ಜಗಳ ಆಗ್ತಾ ಇರ್ತೀವಿ. ಅಯ್ಯೋ ದೇವ್ರೇ! ನೆನ್ನೆ ತಾನೇ ಇಷ್ಟೊಂದು ಖುಷಿಯಾಗಿದ್ವಿ, ಇಷ್ಟೊಂದು ಚೆನ್ನಾಗಿ ಮಾತಾಡ್ಕೊಂಡು ಆರಾಮಾಗಿದ್ವಲ್ಲ ಇವತ್ತೇನಾಯ್ತಪ್ಪ ಅಂತ ಕೂತ್ಕೊಂಡು ಯೋಚನೆ ಮಾಡಿದ್ರೆ ನಿನ್ನೆ ಫೋಟೋ ಹಾಕಿದ ಎಫೆಕ್ಟು ಇವತ್ತು ಹೊಡಿತಾ ಇದೆ ಅಂತ ಅನ್ಸತ್ತೆ. ತುಂಬ ತಲೆ ಕೆಡಿಸ್ಕೊಳ್ಳಲ್ಲ. ಈ ಥರ ಆದಾಗ ನಾನೇನು ಮಾಡ್ತೀನಿ ಅಂದರೆ ಒಂದು ಮುಷ್ಟಿಯಷ್ಟು ಅರಳುಪ್ಪನ್ನ ತೊಗೊಂಡಿದ್ದೀನಿ, ಕಾಳುಮೆಣಸು, ಆಮೇಲೆ ಒಂದು ಸ್ವಲ್ಪ ವೈಟ್ ಸಾಸಿವೆ, ಬಿಳಿ ಸಾಸಿವೆ ಇದೊಂಥರ ಮ್ಯಾಜಿಕ್ ಇದ್ದಂಗೆ ಇಷ್ಟನ್ನ ತಗೊಂಡು ಸೊ ಇಲ್ಲಿ ಒಂದು ಕವರ್ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಕಟ್ಬಿಡಬೇಕು. ಕಟ್ಟಿ ಇದನ್ನು ನಾವು ಮಲಗೋ ಅಂಥ ಜಾಗದಲ್ಲಿ, ನಾವು ಮಲಗೋ ಅಂಥ ಬೆಡ್ರೂಮಲ್ಲಿ ಎಲ್ಲಾದ್ರೂ ಕಣ್ಣಿಗೆ ಕಾಣೋ ಥರ ನೇತಾಕ್ಬಿಟ್ರೆ ಸಾಕು. ಯಾರು ಏನೇ ಶಾಪ ಹಾಕಿದ್ರೂ ಅದು ನಮಗೆ ತಟ್ಟೋದಿಲ್ಲ. ಇದನ್ನು ಯಾವಾಗಲೂ ಟ್ರೈ ಮಾಡ್ತಾ ಇರ್ತೀನಿ.